ಇವತ್ತಿನ ದಿವಸ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ವಾರ್ತಾಭಾರತಿ ದೈನಿಕ ಪತ್ರಿಕೆ ಬರ್ತದೆ ಅನ್ನೋದೇ ನಮ್ಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಇವತ್ತಿನ ದಿವಸ ಮಾಧ್ಯಮ ಇವತ್ತು ಉದ್ಯಮಗಳಾಗಿವೆ. ಆ ಕಾರಣಕ್ಕಾಗಿ ನಿಷ್ಠುರವಾಗಿ ಮತ್ತು ಈ ದೇಶದಲ್ಲಿ ಪ್ರಶ್ನೆ ಮಾಡುವಂಥ ಒಂದು ಪತ್ರಿಕೆ ಇದ್ದರೆ ಅದನ್ನು ವಾರ್ತಾಭಾರತಿ ಅನ್ಬೋದು. ನಾನು ಸುಮಾರು ಬಾರಿ ನೋಡಿದ್ದೇನೆ ಆ ಪತ್ರಿಕೆ. ಅವರು ಹ್ಯಾಂಗೆ ಬರೀತಾರಂದರೆ ನಡೆದಿದ್ದನ್ನು ಇದ್ದಂಗೆ ಬರೀತಾರೆ. ಈ ರೀತಿಯಾಗಿ ಆ ಪತ್ರಿಕೆ ಈ ಸದ್ಯದ ಸಂದರ್ಭಕ್ಕೆ ಬಹಳ ಅವಶ್ಯ ಬಿದ್ದು ಈ ದೇಶದಲ್ಲಿ ಆಗುತ್ತಿರುವ ಅನ್ಯಾಯ, ಅತ್ಯಾಚಾರ, ಅನೇಕ ಸಮಸ್ಯೆಗಳ ಭಾರತ ದೇಶದಲ್ಲಿ ಇವೆ. ಅದನ್ನು ಏನಾದರೂ ಪ್ರಶ್ನೆ ಮಾಡುವಂಥ ಒಂದು ಪತ್ರಿಕೆ ಇದ್ದರೆ ಅದು ವಾರ್ತಾಭಾರತಿ ಅನ್ನೋಕ್ಕಂಥದ್ದನ್ನು. ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಕಲಬುರಗಿ ಜಿಲ್ಲೆಯಿಂದ ನಾನು ಮಾತಾಡ್ತಾ ಇದ್ದೀನಿ, ಅಫ್ಜಲ್ಪುರದಿಂದ ರಾಜು ಆರ್ಯಕರ್ ಅಂತೇಳಿ. ಯಾಕಂದರೆ ಈ ಒಂದು ಪತ್ರಿಕೆಯಲ್ಲಿ ಅನೇಕ ಸ್ಕಾಲರ್ಗಳಿದ್ದಾರೆ. ಅವರು ಈ ದೇಶಕ್ಕೆ ನೀಡುತ್ತಿರುವ ಒಂದು ಮಾರ್ಗದರ್ಶನ ಆಗಿದೆ. ಹೀಗಾಗಿ ಈ ಮುಂದಿನ ಯುವ ಜನತೆಗೆ, ಪೀಳಿಗೆಗೆ ಮತ್ತು ಉದ್ಯಮಕ್ಕೆ ಹಾಗೂ ಉದ್ಯೋಗಕ್ಕೆ ಅವಕಾಶಗಳನ್ನು ಅವರು ಪ್ರಶ್ನೆ ಮಾಡ್ತಾರೆ ಅನ್ನೋಕ್ಕಂಥದ್ದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಕಿವಿಗಳನ್ನು ಹಿಡ್ತಾರೆ ಅನ್ನೋಕ್ಕಂಥದ್ದನ್ನು ನಾನು ವಿಶ್ವಾಸ ಇಟ್ಕೊಂಡು ಈ ಪತ್ರಿಕೆ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಬಂದಿದ್ದು ನಾನು ಸ್ವಾಗತಿಸ್ತೇನೆ. ಅತಿ ಉನ್ನತ ಮಟ್ಟಕ್ಕೆ ಬೆಳೀಲಿ, ಅವರು ಧ್ವನಿ ಇಲ್ಲದವರ ಧ್ವನಿ ಆಗ್ಲಿಕ್ಕಂತ ಒಂದು ಸದಾಶಯ ಇಟ್ಕೊಂಡು ಪತ್ರಿಕೆಗೆ ನಾನು ಮತ್ತೊಮ್ಮೆ ಶುಭ ಕೋರ್ತೀನಿ. ಅದನ್ನು ಯಶಸ್ವಿಯಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಡೀಲಿ ಅಂತೇಳಿ ನಾನು ಹಾರೈಸ್ತೇನೆ. ಕಲ್ಯಾಣ ನಾಡು ಅನ್ನುವಂಥದ್ದೇ ಒಂದು ಸೌಹಾರ್ದ ಮತ್ತು ಬಹುತ್ವ ಪರಂಪರೆಯ ನೆಲ ಇದು. ಆ ನೆಲದೊಳಗಡೆ ಅದನ್ನು ಅವಗಣನೆಗೆ ತಳ್ಳುವ ಮತ್ತು ಅದನ್ನು ಒಂದು ಕುರೂಪ ಮಾಡುವಂಥ ಶಕ್ತಿಗಳಿಲ್ಲ ಅಂತ ಕೆಲಸ ಮಾಡುವಂಥ ಸಂದರ್ಭದಲ್ಲಿ, ಇಂಥ ದುರಿತ ಕಾಲದಲ್ಲಿ ಈ ಬಹುತ್ವ ಪರಂಪರೆಯ ದಾರಿಯನ್ನು ಮುನ್ನಡೆಸುವ ಹಿನ್ನೆಲೆಯಲ್ಲಿ ಮತ್ತು ಅದನ್ನು ಪಸರಿಸುವ ಹಿನ್ನೆಲೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಏನು ವಾರ್ತಾಭಾರತಿ ಆವೃತ್ತಿ ಆರಂಭ ಆಗಿದೆ. ಅದು ಭಾಳ ಸಂತೋಷದ ಸಂಗತಿ ನಾನು ಬಯಸ್ತೇನೆ. ವೈಯಕ್ತಿಕವಾಗಿ ಕೂಡ ನನಗೆ ಭಾಳ ಖುಷಿಯಾದಂಥ ವಿಷಯನೇ. ಇಲ್ಲಿರ್ತಕ್ಕಂಥ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳನ್ನು ಒಳಗೊಂಡು ವಿದ್ಯಾರ್ಥಿಯ ಮಟ್ಟದಾಗಲಿ ಮತ್ತು ಯುವ ಸಮುದಾಯಗಳಿಗಾಗಲಿ ಮತ್ತು ಅದರ ಆಚೆಗೆ ಕೂಡ 371 ಜೆಗೆ ಸಂಬಂಧಪಟ್ಟ ಕೆಲವು ತೊಂದರೆಗಳಂತ ಬಂದಾಗಲೂ ಕೂಡ ಅದರ ಕುರಿತಾಗಿ ಸವಿಸ್ತಾರವಾಗಿ ಲೇಖನಗಳು ಬಂದದ್ದನ್ನು ನಾನು ಗಮನಿಸಿದ್ದೇನೆ. ಆ ಹಿನ್ನೆಲೆಯಲ್ಲಿ ಮತ್ತು ಭಾಳ ಮುಖ್ಯವಾಗಿ ಅವಗಣನೆಗೆ ಒಳಗಾಗದಂಥ ಮತ್ತು ಇದುವರೆಗೂ ಸಮಾಜದ ಮುನ್ನೆಲೆಗೆ ಬರತಕ್ಕಂಥ ವ್ಯಕ್ತಿಗಳನ್ನು, ಸಮುದಾಯಗಳನ್ನು ಗುರುತಿಸಿ ಜನಚರಿತ್ರೆ ಅಂತೇಳಿ ಕಲಂಗಳ ಮೂಲಕ ಏನು ಪರಿಚಯ ಮಾಡೋದಿದೆಯಲ್ಲ, ಅದು ಭಾಳ ಮುಖ್ಯವಾಗಿ ಆಗ್ಬೇಕಾಗಂಥ ಕೆಲಸ ಮತ್ತು ಅದು ಆಗ್ತಾಯಿದೆ ಅನ್ನೋದು ಭಾಳ ಖುಷಿ ಸಂಗತಿ. ಇಂಥ ಕೆಲಸಗಳನ್ನು ಇನ್ನೂ ಮುಂದುವರಿಸಲಿ, ಮಾಡಲಿ. ಈ ವಾರ್ತಾಭಾರತಿಯ ಜೊತೆಗೆ ಎಲ್ಲ ಜನಸಮುದಾಯಗಳು ಇರ್ತವೆ ಮತ್ತು ನಾವು ಇರ್ತೀವಿ ಅನ್ನುವ ಭರವಸೆಯೊಂದಿಗೆ ಅದನ್ನು ನಾವು ಸ್ವಾಗತ ಮಾಡ್ಕೊಳ್ತೀವಿ. ಆ ಹರ್ಷವನ್ನು ನಾವು ಆಚರಣೆ ಮಾಡ್ತೀವಿ. ನನ್ನ ಹೆಸರು ಡಾಕ್ಟರ್ ನಂದಕುಮಾರ್ ಅಂತೇಳಿ, ಯುವ ಬರಹಗಾರ. ನಮಸ್ಕಾರ, ನನ್ನ ಹೆಸರು ಹನುಮಂತರಾಯ್ ಅಂತೇಳಿ. ವಾರ್ತಾಭಾರತಿ ಪತ್ರಿಕೆ ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇರುವುದು ತುಂಬ ಸಂತೋಷ ವಿಷಯವಾಗಿದೆ. ನಾನು ವಾರ್ತಾಭಾರತಿಯನ್ನು ಮೊದಲು ಮೈಸೂರು ಭಾಗದಲ್ಲಿ, ಬೆಂಗಳೂರು ಭಾಗದಲ್ಲಿ ಹೋದಾಗ ನೋಡ್ತಾ ಇದ್ದೆ. ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬಿಡುಗಡೆ ಆಗ್ತಾ ಇರುವುದು ಸಂತೋಷವಾಗಿದೆ. ಗ್ರಾಮೀಣ ಜನರ ಸಮಸ್ಯೆಗಳನ್ನು ಆಡಳಿತ ವರ್ಗಕ್ಕೆ ತಿಳಿಸಬೇಕು, ರಾಜಕಾರಣಿಗಳಿಗೆ ತಿಳಿಸಬೇಕು. ಅಂದಾಗ ಮಾತ್ರ ಒಂದು ಪತ್ರಿಕೆ ನಿಜವಾದ ಒಂದು ತತ್ವ ಸಿದ್ಧಾಂತದ ಮೂಲಕ ಅದು ತನ್ನ ಪ್ರಾಮಾಣಿಕತೆ ಮತ್ತು ತನ್ನ ಉದ್ದೇಶವನ್ನು ಈಡೇರಿಸಿದೆ ಅಂತ ಹೇಳ್ತವೆ. ಈ ರಾಜಕಾರಣಿಗಳು ಮಾಡ್ತಾರೆ, ಆ ರಾಜಕಾರಣಿ ಅದು ಬೈದನು, ಇವರು ಅದು ಬೈದರು, ಅದು ತೋರಿಸ್ತವೆ ಎಲ್ಲ ಪತ್ರಿಕೆಗಳು, ಎಲ್ಲ ಮೀಡಿಯಾದವರು. ಆದರೆ ಗ್ರಾಮೀಣ ಪ್ರದೇಶದ ಜನರ ಸಮಸ್ಯೆಯನ್ನು ತೋರಿಸೋರು ಯಾರು ಈ ದೇಶದಲ್ಲಿ ಅಂತಕ್ಕಂಥದ್ದು. ಈ ಒಂದು ವಾರ್ತಾಪತ್ರಿಕೆ ಬಿಡುಗಡೆ ಆಗಿದೆಯಲ್ಲ, ಇದು ಗ್ರಾಮೀಣ ಒಂದು ಜನರ ಒಂದು ಸಮಸ್ಯೆಗಳನ್ನು ಆಡಳಿತ ವರ್ಗಕ್ಕೆ ಮತ್ತು ರಾಜಕಾರಣಿಗೆ ತೆರೆದಿಟ್ಟು ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಒಂದು ಆಶಾದಾಯಕ ಬೆಳವಣಿಗೆ ಆಗಿದೆ. ಇಲ್ಲಿ ಬಿಡುಗಡೆ ಆಗ್ತಾ ಇರೋದು ಭಾಳ ಸಂತೋಷವಾಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಗಣಪತಿ ಸ್ಟೋರ್ ಅಂತೇಳಿ ಭಾರತ ದಲಿತ ಅಂತ ಸಂಘಟನೆ ತಾಲೂಕಾಧ್ಯಕ್ಷ ಹುಮ್ನಾಬಾದ. ಜೊತೆಗೆ ಎಲ್ಲಿ ದಮನಿತರನ ಅನ್ಯಾಯಗಳನ್ನು ನಡೀತವೆ, ಅವು ಕೆಲವು ಅಧಿಕಾರಿಗಳ ದಬ್ಬಾಳಿಕೆಯಿಂದ, ಇನ್ನೂ ಕೆಲವರ ಅಧಿಕಾರಿಗಳ ಒಂದು ಕಣ್ಣು ನಿಶಾರೆಯಿಂದ ನ್ಯೂಸನ್ನು ಹಾಕ್ತಾ ಬರೋಲ್ಲ. ಆದರೆ ವಾರ್ತಾಭಾರತಿಯ ಒಂದು ನೇರ ದಿಟ್ಟ ನ್ಯೂಸ್ ಆಗಿದೆ. ಯಾವ ರಾಜಕಾರಣಿ ಆಗಿರಲಿ ಅಥವಾ ಯಾವ ಅಧಿಕಾರಿ ಆಗಿರಲಿ, ಅವರಿಗೆ ಯಾವುದೇ ಗುಲಾಮಗಿರಿ ಅಂತ ಕೆಲಸ ಮಾಡ್ತಾ ಬಂದಿಲ್ಲ. ನಾನು ನೋಡೋ ಪ್ರಕಾರ ವಾರ್ತಾಭಾರತಿ ಒಂದು ನೇರ ನಿಟ್ಟವಾದಂಥ ನ್ಯೂಸನ್ನು ಹೊಂದಿದೆ. ಅದಕ್ಕೆ ನಾನು ಭಾಳ ಸಂತೋಷ ಪಡ್ತೀನಿ. ಜೊತೆಗೆ ಉಳಿದಂಥ ಎಲ್ಲ ವಿಷಯಗಳನ್ನು ಸವಿಸ್ತರವಾಗಿ ತೋರಿಸುವಂಥ ವಾರ್ತಾಭಾರತಿಗೆ ನಾನು ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ. ಈ ಕಲ್ಯಾಣ ಕರ್ನಾಟಕ ವಾರ್ತಾಭಾರತಿ ಪತ್ರಿಕೆ ಉದ್ಯಮಕ್ಕೆ ಮೊದಲಿಗೆ ಸ್ವಾಗತವನ್ನು ಬಯಸುತ್ತೇನೆ. ಯಾಕೆಂದರೆ ಕಲ್ಯಾಣ ಕರ್ನಾಟಕ ಒಂದು ಈಗ ಏನಾಗಿಬಿಟ್ಟಿದೆಯಪ್ಪ ಅಂದರೆ, ಮೀಡಿಯಾ ಅಂದರೆ ಒಂದು ಸುಳ್ಳಿನ ಪ್ರಪಂಚ ಸೃಷ್ಟಿ ಮಾಡೋದೊಂದು ಮೀಡಿಯಾದಾಗಿದೆ. ಆ ಒಂದು ಸುಳ್ಳಿನ ಪ್ರಪಂಚದಲ್ಲಿ ತನ್ನದೇ ಆದಂಥ ಸತ್ಯವನ್ನು ಎತ್ತಿ ತೋರಿಸುವಂಥ ಶಕ್ತಿ ಈ ಒಂದು ವಾರ್ತಾಭಾರತಿ ಪತ್ರಿಕೆ ಉದ್ಯಮಕ್ಕೆ ಇದೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಹಾಗೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ಹಿಂದುಳಿದ ಪ್ರದೇಶ ಅಂತ ಎಲ್ಲ ಇಡೀ ಕರ್ನಾಟಕನೇ ಮಾತಾಡುತ್ತೆ. ಆ ಒಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗುವ ಒಂದು ಅಭಿವೃದ್ಧಿಯ ನಿಟ್ಟಿನಲ್ಲಿ ದಾಪುಗಾಲು ಇಡಬೇಕಂತ ಈ ಈ ಒಂದು ವಾರ್ತಾಭಾರತಿ ಮುಖಾಂತರ ನಾವು ಒಂದು ಕಲ್ಯಾಣ ಕರ್ನಾಟಕವನ್ನು ಕಲ್ಯಾಣವಾಗಬೇಕಂತೇಳಿ ನಾವು ಒಂದು ಆಶಾಭಾವನೆಯಿಂದ ವ್ಯಕ್ತಪಡಿಸ್ತಾ ಇದ್ದೇವೆ. ಕರ್ನಾಟಕದ ಅಷ್ಟೇ ಅಲ್ಲ, ಇಡೀ ದೇಶಾದ್ಯಂತ ಬೆಳೆಯಲಿ ಅಂತ ಹಾರೈಸುತ್ತೇನೆ. ನಮ್ಮ ಹೆಸರು ಮಂಜುನಾಥ್ ಕೊಂಬಿನ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹೋರಾಟಗಾರರು, ಕೆಂಬಾವಿ. ಭಾರತ ದೇಶದ
10 ಪ್ರತಿಷ್ಠಿತ ಪತ್ರಿಕೆಗಳಲ್ಲಿ ಒಂದಾಗಿರ್ತಕ್ಕಂಥ ಕನ್ನಡ ದಿನಪತ್ರಿಕೆ ವಾರ್ತಾಭಾರತಿ. ವಾರ್ತಾಭಾರತಿ ಕಳೆದ 23 ವರ್ಷಗಳಿಂದ ನಿರಂತರವಾಗಿ ಬಹುಸಂಖ್ಯಾತರ ಜನರಿಗೆ ಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತ ಮೂಲ ಸೌಲಭ್ಯಗಳಾಗಿರ್ಬೋದು ಅಥವಾ ಆ ಸಮುದಾಯಗಳ ಹಿಂದುಳಿದ ವರ್ಗಗಳು, ಅಲೆಮಾರಿಗಳು, ಅರೆ ಅಲೆಮಾರಿಗಳು, ಅಲ್ಪಸಂಖ್ಯಾತರು ಮತ್ತು ಇತರೆ ಎಲ್ಲ ಸೋದರ ಸಮಾಜಗಳಿಗೆ ಬೇಕಾಗಿರ್ತಕ್ಕಂಥ ನ್ಯಾಯಸಮ್ಮತ ಅಂಶಗಳನ್ನು ಸರ್ಕಾರದ ಗಮನಕ್ಕೆ ತರ್ತಕ್ಕಂಥ ಒಂದು ದೃಢ ಮತ್ತು ನಿಖರ ವಾರಪತ್ರಿಕೆ. ನಾನು ಬೆಂಗಳೂರು ದಲ್ಲಿ ಹೋದಾಗ ಈ ಪತ್ರಿಕೆಯನ್ನು ಕೊಂಡು ಓದ್ತಾ ಇದ್ದೆ. ಕಳೆದ ವರ್ಷದಿಂದ ನಮ್ಮ ಹಿಂದುಳಿದ ವರ್ಗಗಳಿಗೆ ಜಾತಿವಾರು ಜನಗಣತಿಯನ್ನು ಮಾಡಬೇಕಾಗಿರೋ ಸಮೀಕ್ಷೆಯಲ್ಲಿ ಇದು 10 ಲೇಖನಗಳನ್ನು ಪ್ರಕಟಿಸಿರ್ತಕ್ಕಂಥ ಏಕೈಕ ಕನ್ನಡ ದಿನಪತ್ರಿಕೆ ಅದು ವಾರ್ತಾಭಾರತಿ ಅಂತ ನಾನು ದೃಢವಾಗಿ ಹೇಳಬಲ್ಲೆ. ಇವತ್ತು ಕಲಬುರಗಿಯಲ್ಲಿ ವಾರ್ತಾಭಾರತಿಯ ಆವೃತ್ತಿಯನ್ನು ಪ್ರಕಟಿಸ್ತಾ ಇರೋದು ನಮಗೆಲ್ಲರಿಗೂ, ಕಲ್ಯಾಣ ಕರ್ನಾಟಕದ ಎಲ್ಲ ಜನರಿಗೂ ನ್ಯಾಯಸಮ್ಮತವಾಗಿರ್ತಕ್ಕಂಥ ವಿಷಯಗಳನ್ನು ಸರ್ಕಾರಕ್ಕೆ ಸಲ್ಲಿಸೋದ್ರ ಮೂಲಕ ಅಥವಾ ಪ್ರಕಟಿಸೋದ್ರ ಮೂಲಕ ಜನರ ಅರಿವನ್ನು ಮೂಡಿಸೋ ಮೂಲಕ ಒಂದು ಪತ್ರಿಕೆ ಅವಶ್ಯಕತೆ ಇತ್ತು. ಅದು ಬಂದಿರೋದು ನಮಗೆಲ್ಲ ಓದುಗರಿಗೆ ಸಂತೋಷ. ಇದು ಮುನ್ನಡೆಯಲಿ ಅಂತ ಎಲ್ಲ ಜನರ ಪರವಾಗಿ ಶುಭಾಶಯಗಳು. ನನ್ನ ಹೆಸರು BM ರಾವೂರ್, ರಾಜ್ಯ ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆ ಕಲಬುರಗಿ. AKSನಿಂದ ಸಾಕಷ್ಟು ಬಾರಿ ನಮ್ಮ ಕಚೇರಿಗೆ ಹೋದಾಗ ಅಲ್ಲಿ ವಾರ್ತಾಭಾರತಿ ಪತ್ರಿಕೆಯೇ ದಿನವಿಡೀ ನಮ್ಮ ಕಚೇರಿಯಲ್ಲಿ ಬರ್ತಾಯಿತ್ತು. ಹೀಗಾಗಿ ನಮ್ಮ ಭಾಗದಲ್ಲಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಪತ್ರಿಕೆ ಓದ್ಬೇಕಂದ್ರೆ ನಮ್ಗೆ ಸಿಗ್ತಾ ಇದ್ದಿಲ್ಲ. ಮಂಗಳೂರು ಆ ಭಾಗದಾಗ ಹೋದಾಗ ಮಾತ್ರ ಯಾವುದೇ ಚಳವಳಿ ಇರಲಿ ಏನೇ ಇರಲಿ, ರಾಜ್ಯ ಮಟ್ಟದ ಹೋರಾಟ ಇದ್ದಾಗ ನಾವು ಬೆಂಗಳೂರು ಹೋದಾಗ ಫಸ್ಟ್ ಇದೇ ಪತ್ರಿಕೆನೇ ಓದ್ತಿರು ನಮ್ಮೆಲ್ಲ ಹೋರಾಟಗಾರರು. ಇವತ್ತು ನಮ್ಮ ಭಾಗದಲ್ಲಿ ಸಹಿತ ಈ ಒಂದು ವಾರ್ತಾಭಾರತಿ ಪತ್ರಿಕೆ ಹೊಸದಾಗಿ ಮುದ್ರಣ ಅನಾವರಣ ಆಗ್ತದೆ. ಬಹಳ ತುಂಬ ಖುಷಿಯಿಂದ ನಮ್ಮ ಅಖಿಲ ಭಾರತ ಕಿಸಾನ್ ಸಭಾ ವತಿಯಿಂದ ಹೃತ್ಪೂರ್ವಕ ಅದಕ್ಕೆ ಅಭಿನಂದನೆಗಳು ಹೇಳ್ತಾ, ಹೆಚ್ಚಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಭಾಳಷ್ಟು ಹಿಂದುಳಿದ ಪ್ರದೇಶ, ನಮ್ಮಲ್ಲಿ ಸಾಕಷ್ಟು 371 ಜಾರಿಯಾಗಿ ಕೋಟ್ಯಾಂತರ ರೂಪಾಯಿ ವರ್ಷವಿಡೀ ಬರ್ತಾಯಿದೆ. ಅದರ ಪೋಲ್ ಆಗ್ತಾಯಿದೆ. ಜನರ ಅಧಿಕಾರಿಗಳು, ರಾಜಕಾರಣಿಗಳು ಈ ಭಾಗದಲ್ಲಿ ಭಾಳ ಅಭಿವೃದ್ಧಿ ಮಾಡಬೇಕಾಗಿತ್ತು, ಮಾಡ್ತಾಯಿಲ್ಲ. ಆ ನೈಜತೆ ಘಟನೆ ವರದಿ ಮಾಡ್ಬೇಕಂದ್ರೆ ವಾರ್ತಾಭಾರತಿಗೆ 1 ವರ್ಷ ನಡೆದು ಇಲ್ಲಿಯ ಪತ್ರಕರ್ತರು ನಿಜವಾದಂಥ ಸುದ್ದಿಗಳನ್ನು ಬಿಂಬಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಕಲಬುರಗಿಯಲ್ಲಿ ಬರೀ TV ಮಾಧ್ಯಮದಲ್ಲಿ ಮತ್ತು ಮೊಬೈಲಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಇವತ್ತು ನಾಳೆಯಿಂದ ಮುದ್ರಣ ಕಲಬುರಗಿಯಲ್ಲೇ ಆಗ್ತಾ ಅಂಥೇಳಿ ಭಾಳ ಖುಷಿಯಾದಂಥ ವಿಷಯ ಅಂತೇಳಿ ಹೇಳಕ್ಕೆ ಇಚ್ಛೆಪಡ್ತಾ ಇದ್ದೀನಿ ಸರ್. ಭೀಮಾಶಂಕರ್ ಮಾಡ್ಯಾಳ, ಕಲಬುರಗಿ ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾಧ್ಯಕ್ಷ ಸರ್. ಮೊದಲನೇದಾಗಿ ವಾರ್ತಾಭಾರತೀಯ ಕಲ್ಯಾಣ ಕರ್ನಾಟಕ ಬಳಗಕ್ಕೆ ಮತ್ತು ವಾರ್ತಾಭಾರತೀಯ ಸಂಪೂರ್ಣ ಬಳಗಕ್ಕೆ ನಾನು ಭಾರತ ಕಮ್ಯುನಿಸ್ಟ್ ಪಕ್ಷ CPI ಜಿಲ್ಲಾ ಮಂಡಳಿ ವತಿಯಿಂದ ಹೃತ್ಪೂರ್ವಕವಾದಂಥ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾರೆ. ಪತ್ರಿಕೆ ನಿಜವಾದಂಥ ವಿರೋಧ ಪಕ್ಷವಾಗಿ, ಅಂದರೆ ಜನರ ಧ್ವನಿಯಾಗಿ ವಾರ್ತಾಭಾರತಿ ಇದರೊಳಗೆ ಟೈಟಲ್ ಒಳಗೆ ಹಾಕ್ಕೊಂಡಿದ್ರಿ, ಜನರ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅಂಥೇಳಿ. ಆ ಒಂದು ಜನರ ಧ್ವನಿಯಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂಥ ಭಾವನೆ ಇದೆ. ಅದೇ ರೀತಿ ಇದರ ತಮ್ಮ ಸೇವೆ ಮುಂದುವರಿಸಲಿ, ನಿಷ್ಪಕ್ಷವಾಗಿ ಜನರ ಧ್ವನಿಯಾಗಿ ಕೆಲಸ ಮಾಡಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸ ಮತ್ತೊಮ್ಮೆ ಶುಭ ಕೋರ್ತೇವೆ. ಮಾನ್ಯ ಶ್ರೀ ಕೋಡ್ಯಾಳಿ ಚಂದ್ರಶೇಖರ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು ವಾರ್ತಾಭಾರತಿ ಇಲಾಖೆಯಿಂದ ಪತ್ರಕರ್ತರು ನಮ್ಗೆ ಕರೆ ಮಾಡಿದಾರಪ್ಪ, ನಾನು ಬರಲಿಕ್ಕಾಗಲ್ಲ, ಬೇರೆ ಕಾರ್ಯಕ್ರಮದಲ್ಲಿದ್ದೀನಿ, ಹಾಗಾಗಿ ನೀನು ಭಾಗವಹಿಸು ಅಂಥೇಳಿ ನಮಗೆ ರಾಜ್ಯಾಧ್ಯಕ್ಷರು ಹೇಳಿದರು. ಹಾಗಾಗಿ ಇವತ್ತು ಈ ವಾರ್ತಾಭಾರತಿ ಇವತ್ತು ಸದ್ದಿಲ್ಲದೆ ಸುಮಾರು ಪತ್ರಿಕೆಗಳು ಇವತ್ತು ಸದ್ದಿಲ್ಲದೆ ಬಿಡುಗಡೆ ಮಾಡಿ ಇವತ್ತು ತಮ್ಮ ತಮ್ಮ ವೈಯಕ್ತಿಕ ಬಿಸ್ನೆಸ್ಗೋಸ್ಕರ ಯೂಸ್ ಆಗ್ತದೆ. ಇವತ್ತು ವಾರ್ತಾಭಾರತಿ ಸದ್ದು ಮಾಡಿ ಇವತ್ತು ಕಲಬುರಗಿಯಲ್ಲಿ ದೊಡ್ಡ ಸದ್ದು ಮಾಡಿ ಇವತ್ತು ರೈತರನ್ನು ಜಾಗೃತಿ ಮಾಡುವುದಾಗಲಿ, ಇವತ್ತು ಸಾಮಾಜಿಕ ಕಾರ್ಮಿಕರಾಗಲಿ, ಇನ್ನಿತರ ವಿಷಯಗಳಲ್ಲಿ ಇವತ್ತು ರೈತರಿಗೆ ಇವತ್ತು ಈ ಕಲ್ಯಾಣ ಭಾಗದಲ್ಲಿ ಇವತ್ತು ಸರ್ಕಾರಗಳು ಅನ್ಯಾಯ ಮಾಡ್ತಿರುವುದನ್ನು ಇವತ್ತು ಬಿಂಬಿಸುವುದು ಮತ್ತು ಇವತ್ತದು ಸರ್ಕಾರಕ್ಕೆ ಎಚ್ಚರಿಸುವಂಥ ಕೆಲಸ ಇವತ್ತು ವಾರ್ತಾಭಾರತಿ ಮಾಡ್ತದೆ ಅನ್ನುವಂಥದ್ದು ನಮಗೆ ಇವತ್ತು ಖುಷಿ ತರ್ತಾ ಇದೆ. ನನ್ನ ಹೆಸರು ಮಾಂತೇಶ್ ಜಮಾದಾರ, ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ನನ್ನ ಹೆಸರು ಖಾಜಾ ಹುಸೇನ್ ಅಂತ. ನಾವು ಲಿಂಗಸೂರು ರಾಯಚೂರು ಡಿಸ್ಟಿಕ್ಕಿಂದ ಬಂದಿದ್ದೀವಿ. ಈ ಸುದ್ದಿ ಡೈಲಿ ಸುದ್ದಿ ಏನು ಕಾಮನಾಗಿ ಎಲ್ಲ ಪತ್ರಿಕೆಯಲ್ಲಿ ಬರ್ತಿರ್ತವೆ. ಬಟ್ ನಮ್ಮದು ಏನು ವೈಚಾರಿಕ ಲೇಖನಗಳಾಯಿತು, ಜಾತ್ಯತೀತ ಅನ್ನೋ ಮನೋಭಾವನೆ ಏನಾದರೂ ಒಂದು ಪತ್ರಿಕೆ ಇವತ್ತಿನ ದಿವಸ ಸಮಾಜದಲ್ಲಿ ಬಿಂಬಿಸ್ತದೆ ಅಂದ್ರೆ ಅದು ವಾರ್ತಾಭಾರತಿನೇ ಅಂತ ಹೇಳ್ಬೋದು. ಇದು ಕಲ್ಯಾಣ ಕರ್ನಾಟಕ ಆವೃತ್ತಿ ಬರ್ತಾ ಇರೋದು ನಮಗೆ ತುಂಬ ಸಂತೋಷ ಆಗಿದೆ. ನಾವು ಸ್ವಯಂ ಪ್ರೇರಿತವಾಗಿ 5-6 ಜನ ಫ್ರೆಂಡ್ಸು ಇದು ಆಗ್ತದೆ ಅಂತ ಇನಾಗ್ರೇಷನ್ ಐತೆ ಅಂತ ತಿಳಿದ ಕೇಸಿ ನಾವು ಲಿಂಗಸೂರಿಂದ ಬಂದಿದ್ದೀವಿ. ಈಗ ಕಲ್ಯಾಣ ಕರ್ನಾಟಕ ಅಲ್ಲದೆ ಇಡೀ ರಾಜ್ಯ ತುಂಬ ಪಸರಿಸಲಿ, ಇಡೀ ದೇಶಾದ್ಯಂತ ಹೆಸರು ಮಾಡಲಿ, ಮುಂದೆಯೂ ಹೀಗೆ ಸದಾ ವೈಚಾರಿಕ ವಿಚಾರಗಳನ್ನು ನೀಡುತ್ತಾ ಎಲ್ಲರೂ ಜನಮನ ಧ್ವನಿ ಏನಿದೆ ಅದೇ ರೀತಿಯಾಗಿ ಎಲ್ಲರ ಮನೆಗೆ ಸುದ್ದಿ ಬಿತ್ತರಿಸೋ ಒಂದು ಪತ್ರಿಕೆ ಆಗಲಿ. ನಮಸ್ಕಾರ. ಕಲ್ಯಾಣ ಕರ್ನಾಟಕ
ಭಾಗದಲ್ಲಿ ವಾರ್ತಾಭಾರತಿ ಪತ್ರಿಕೆ ಬಂದಿದ್ದು ನಾಳೆಯಿಂದ ಮುದ್ರಣ ಮತ್ತು ಎಲ್ಲ ಮನೆಗೂ ಕೂಡ ಬಂದು ತಲುಪಲಿ. ಇದೇ ರೀತಿ ನಾವು ಈ ವಾರ್ತಾಭಾರತಿ ಪತ್ರಿಕೆಯನ್ನು ಇನ್ನಷ್ಟು ಪೋಷಿಸಿ ಬೆಳೆಸ್ತೀವಿ. ಈ ಭಾಗದಲ್ಲಿ ಅವ್ರ ಕೊಡುಗೆ ಒಂದು ಅಪಾರವಾಗಿದೆ. ವಾರ್ತಾಭಾರತಿ ನಾವು ಬೆಂಗಳೂರು ಮೈಸೂರು ಆ ಭಾಗದಲ್ಲೇ ನೋಡ್ತಾ ಇದ್ವಿ ನಾವು ಪತ್ರಿಕೆ. ಇವಾಗ ನಮ್ಮ ಮನೆ ಬಾಗಿಲು ನಮ್ಮ ಮನೆಗೆ ನಮ್ಮೂರಲ್ಲಿ ಬರ್ತಾಯಿದೆ ಅಂತಂದ್ರೆ ನಾವು ತುಂಬ ಖುಷಿ. ಇವತ್ತಿನ ದಿವಸ ನಾವು ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀವೋ ನಮ್ಗೆ ಅತ್ಯಂತ ಸಂತೋಷ ಮತ್ತು ಸಡಗರ, ಒಂದು ಹಬ್ಬದ ವಾತಾವರಣ ಇದ್ದಂಗಿದೆ. ಇದನ್ನು ನಾವು ಪ್ರತಿಯೊಬ್ಬರು ಮನೆಗೆ ಮತ್ತು ಮನೆಗೆ ಮುಟ್ಟುವಂಗೆ ಮತ್ತು ಪ್ರತಿಯೊಬ್ಬರು ಪತ್ರಿಕೆಯನ್ನು ಖರೀದಿ ಮಾಡೋದ್ರ ಮುಖಾಂತರ ಈ ಪತ್ರಿಕೆಯನ್ನು ಪ್ರೋತ್ಸಾಹ ಮಾಡಬೇಕಂತಕ್ಕಂಥ ಮಾತನ್ನು ಹೇಳಿ ಇವತ್ತಿನ ದಿವಸ ನಾವು ಕೂಡ ಅದಕ್ಕೆ ಬೆಂಬಲವಾಗಿ ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತುಗಳು ಮುಗಿಸ್ತೀನಿ. ನನ್ನ ಹೆಸರು ಮಲ್ಲಿಕಾರ್ಜುನ ಒಣದೆ ಅಂತ, ಕಲಬುರಗಿ ಜಿಲ್ಲೆ ಆಳಂದ ತಾಲೂಕಿನವ್ರು ನಾವು. ಕಲ್ಯಾಣ ಕರ್ನಾಟಕದ ಈ ಭಾಗಕ್ಕೆ ವಾರ್ತಾಭಾರತಿ ಆವೃತ್ತಿಯನ್ನು ಬಿಡುಗಡೆಗೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದ ವಿಷಯ. ವಾರ್ತಾಭಾರತಿ ಪತ್ರಿಕೆ ಇದೊಂದು ನಿಸ್ವಾರ್ಥ ಸಮಾಜ ಸೇವೆ ಪತ್ರಿಕೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏಕೆಂದರೆ ಅದು ನಿಷ್ಠುರವಾದ ನ್ಯಾಯಪರವಾಗಿರ್ತಕ್ಕಂಥ ಸುದ್ದಿ ಸಮಾಚಾರಗಳನ್ನು ಕೊಡ್ತಕ್ಕಂಥ ಪತ್ರಿಕೆ ಆಗಿದೆ. ಈ ಭಾಗದಲ್ಲಿ ಅದು ಎತ್ತರಕ್ಕೆ ಬೆಳೆಯಲಿ ಅಂತ ನಾನು ವಾರ್ತಾಭಾರತಿಗೆ ಶುಭ ಕೋರ್ತೇನೆ. ಪ್ರಜಾಧ್ವನಿಯನ್ನು ಜನಸಾಮಾನ್ಯನ ಧ್ವನಿ ಎತ್ತಿದಂಗೆ ಗೌರಿ ಲಂಕೇಶ್ ಅವರು ಸಹ ಈಗ ಇನ್ನೊಂದು ಪ್ರತಿರೂಪವಾಗಿ ನಮ್ಮ ವಾರ್ತಾಭಾರತಿ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ ಪಾದಾರ್ಪಣೆ ಆಗಿದ್ದಕ್ಕೋಸ್ಕರ ತುಂಬ ಸಂತೋಷವಾದ ಗಳಿಗಾಗಿ ಇವತ್ತು ಎಲ್ಲ ಸಮಾನ ಮನಸ್ಕಾರರು, ಹೋರಾಟಗಾರರು, ಪ್ರಗತಿಪರ ಚಿಂತಕರು, ಸಾಹಿತಿಗಳು ಎಲ್ಲ ಸೇರಿ ನಮ್ಮ ಗುಲ್ಬರ್ಗ ಕ್ಷೇತ್ರಕ್ಕೆ ಇವತ್ತು ಒಂದು ಹಬ್ಬದ ಸಂತಸವನ್ನು ಮೂಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಕನಾಯಕ ಪತ್ರಿಕೆ ಏನು ತೊಗೊಂಬಂದ್ರು ಆ ತತ್ವ ಸಿದ್ಧಾಂತ ಆಧಾರದ ಮೇಲೆ ಮತ್ತೆ ಹುಟ್ಟಿ ಬಂದಿದೆ ಈ ವಾರ್ತಾಭಾರತಿ ಅಂತ ನಾನು ಘಂಟಾಘೋಷವಾಗಿ ಧ್ವನಿ ಎತ್ತುತ್ತಾ ಇದ್ದೀನಿ. ಹೀಗೆ ಪ್ರತಿ ಮನೆಯಲ್ಲಿ ವಾರ್ತಾಭಾರತಿ, ಪ್ರತಿ ಮನೆಯಲ್ಲಿ ವಾರ್ತಾಭಾರತಿ ಮೂಡಬೇಕು, ಅದು ಬೆಳಗಬೇಕು, ಪ್ರಕಾಶಿಸಬೇಕು. ಅಂಬೇಡ್ಕರ ಬೆಳಕನ್ನು ಮುಂದೆ ಚೆಲ್ಲುತ್ತಂತ ಹೇಳ್ತಾ ಜೈ ಭೀಮ್, ಜೈ ಭಾರತ್, ಪ್ರಬುದ್ಧ ಭಾರತ್, ಶರಣು ಶರಣಾರ್ಥಿಗಳು, ಸಾಯಿ ಮಾರೇಶ್, ಛಲವಾದಿ, ಬಳ್ಳಾರಿ. ಕಳೆದ ಬಾರಿ ಗಡಿ ಭಾಗವಾಗಿರುವಂಥ ಬೀದರ್ ಜಿಲ್ಲೆಯಲ್ಲಿ ಕೆಮಿಕಲ್ ಹಾವಳಿಗಳ ಬಗ್ಗೆ ಆಗಿರ್ಬೋದು ಸುಮಾರು ವರದಿಗಳನ್ನು ಮಾಡಿ ಕಂಪನಿಗಳನ್ನು ಬಂದ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಅಲ್ಲದೇ ನಮ್ಮ ಭಾಗದಲ್ಲಿ ಹಲವಾರು ರೀತಿಯಾದಂಥ ಕರೆಂಟ್ ಇಲ್ಲದೆ ಬಹಳಷ್ಟು ಒಂದು ಗ್ರಾಮವಿತ್ತು. ಆ ಗ್ರಾಮಕ್ಕೆ ಕರೆಂಟ್ ನೀಡುವಲ್ಲಿ ಏನು ಡಿಜಿಟಲ್ ಮೀಡಿಯಾ ಇದೆ ಅದರಲ್ಲಿ ಪ್ರಕಟವಾದ ಮೇಲೆ ಅಲ್ಲಿ ಕೂಡ ಕರೆಂಟ್ನ ವ್ಯವಸ್ಥೆ ಮಾಡಿಸಲಾಗಿದೆ. ನಮ್ಮ ಕಡೆ ಈ ಗಡಿ ಭಾಗದಲ್ಲಿ ಅದು ಕಲಬುರಗಿ ಬೀದರ್ ಅದು ಇಲ್ಲಿ ಆಗ್ತಾ ಇರೋದು ನಮ್ಮ ಸೌಭಾಗ್ಯನೇ ಅಂತ ಹೇಳ್ಬೋದು. ಈ ಎಡಿಷನ್ಗೋಸ್ಕರ ನಮ್ಮ ಯುವ ಜನತೆ ನಾವೆಲ್ಲರೂ ಸದಾ ಕಾತುರದಲ್ಲಿದ್ದೀವಿ. ಯಾವ ರೀತಿಯಾದಂಥ ಈ ಪತ್ರಿಕೆ ಯಾವ ರೀತಿಯಾದಂಥ ಸುದ್ದಿಗಳನ್ನು ಬಿತ್ತರಿಸುತ್ತೆ, ಯಾವ ರೀತಿಯಾದಂಥ ಹೊಸ ಮಾಹಿತಿಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಕಾತುರತೆ ಇದ್ದೀವಿ. ಇದು 100% ಆಗಿ ನಮ್ಮ ಭಾಗದಲ್ಲಿ ಅತ್ಯಂತ ಯಶಸ್ವಿ ಆಗುತ್ತೆ, ನೊಂದವರ ಧ್ವನಿ ಆಗುತ್ತೆ, ಭ್ರಷ್ಟ ರಾಜಕಾರಣಿಗಳಿಗೆ ಸಿಂಹ ಸ್ವಪ್ನವಾಗಿ ಮೆರೆಯುತ್ತೆ ಅಂತೇಳಿ ನನ್ನ ಆಶಯ. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ನಾನು ಸಮಾಜ ಸೇವಕರ ಸಂಘದ ಜಿಲ್ಲಾ ಕಾರ್ಯದರ್ಶಿ ಹಾಗೂ ಸಹಾಯಕ ಪ್ರಾಧ್ಯಾಪಕರು, ಅಲ್ಲದೇ ಪತ್ರಕರ್ತ ಸಂಘದ ಜಿಲ್ಲಾ ಕಾರ್ಯದರ್ಶಿ. ಬಹಳಷ್ಟು ಜನ ನಮ್ಮ ನಾಡಿನ ಹಿರಿಯ ವಿಚಾರವಂತಕರು, ಚಿಂತಕರು, ಬರಹಗಾರರು ಅನೇಕ ವಿಷಯಗಳನ್ನು ಎತ್ಕೊಂಡು ಅಂಕಣಗಳು, ಬರಹಗಳು, ಲೇಖನಗಳು ಅಲ್ಲಿ ಕೊಡ್ತಾ ಇದ್ರು. ಸೊ ಬಹಳಷ್ಟು ವಿಷಯಗಳು ನಾವು ವಾರ್ತಾಭಾರತಿಯಿಂದ ತಿಳ್ಕೊಂಡಿದ್ದೀವಿ. ಇವತ್ತಿನ ದಿನ ಅದು ಒಂದು ಪತ್ರಿಕೆಯಾಗಿ ನಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದು ಬಹಳಷ್ಟು ಒಂದು ಹೆಮ್ಮೆಯ ವಿಷಯ, ಅಷ್ಟೇ ಸಂತೋಷದ ವಿಷಯ ಅಂತ ಕೂಡ ಹೇಳ್ತೀವಿ. ಯಾಕಂದರೆ ನಮ್ಮ ಭಾಗದಲ್ಲಿ ಕೂಡ ಸಮಸ್ಯೆಗಳು ಇಲ್ಲ ಅಂತಲ್ಲ, ಒಂದಷ್ಟು ಸಮಸ್ಯೆಗಳು ಇವೆ. ಅವೆಲ್ಲನೂ ಕೂಡ ಕಲೆ ಹಾಕಿ ಇವತ್ತಿನ ಮಾಧ್ಯಮಗಳು ಮಾರಿಕೊಂಡ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಒಂದು ಸೆಕ್ಯುಲರ್ ಡೆಮೊಕ್ರಾಟಿಕ್ ಮಾಧ್ಯಮವಾಗಿ ಜನರು ಓದುವಂಥ, ಪ್ರತಿಯೊಬ್ಬ ಜನತೆ ಓದುವಂಥ ಪತ್ರಿಕೆಯಾಗಿ ಜನರ ಸಮಸ್ಯೆಗಳಿಗೆ ಉತ್ತರಿಸುವಂಥ, ಜನರ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತೆಗೆದುಕೊಂಡು ಹೋಗುವಂಥ ಒಂದು ಮಾಧ್ಯಮವಾಗಿ ಕೆಲಸ ಮಾಡ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಾನು ಈ ಪತ್ರಿಕೆ ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಬರಲಿ ಅಂಥೇಳಿ ಶುಭ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ರೇಣುಕಾ ಸಿಂಗೆ. ನನ್ನ ಹೆಸರು ಬಬ್ಬರ್ ಕಮಕ್ನೂರ್ ಅಂಥೇಳಿ, ನಾನು ನ್ಯಾಯವಾದಿ ಮತ್ತು ಸಮಾಜ ಸೇವೆಯನ್ನು ಮಾಡ್ತೇನೆ. ಇದನ್ನು ನಾನು ಶುಭದಿನ ಅಂತಲೇ ಕರಿತೀನಿ. ಯಾಕೆಂದರೆ ತನ್ನನ್ನು ತಾನು ಮಾರಿಕೊಳ್ಳುವ ಪತ್ರಿಕೆಗಳು ಸಾಕಷ್ಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದವು. ಇವತ್ತು ವಾರ್ತಾಭಾರತಿ ನಮ್ಮ ಕಲ್ಯಾಣ ಕರ್ನಾಟಕ ಆವೃತ್ತಿಯ ಪತ್ರಿಕೆ ಬಿಡುಗಡೆಯಾಗಿದೆ. ಅದಕ್ಕೆ ತುಂಬ ಸಂತೋಷ. ಮತ್ತು ಈ ಪತ್ರಿಕೆಗೆ ನಾನು ಶುಭಾಶಯವನ್ನು ಕೋರ್ತೇನೆ. ಜನರ ನೈಜ ಸಮಸ್ಯೆಯನ್ನು ಬರೀಬೇಕು, ಜನರ ನೋವನ್ನು ಬರೀಬೇಕು. ಯಾಕೆಂದರೆ ನಾವು ಈ ಪತ್ರಿಕೆ ಮೇಲೆ ಸಾಕಷ್ಟು ಏನಂತಾರಲ್ಲ ಹೋಪನ್ನು ಇಟ್ಕೊಂಡಿದ್ದೀವಿ. ಈ ಭಾಗದಲ್ಲಿ ಈ ಪತ್ರಿಕೆ ಒಂದು ಏನೋ ಒಂದು ಬದಲಾವಣೆ ತರ್ತದೆ ಅಂಥೇಳಿ. ಹಾಗಾಗಿ ನಾವು ಈ ಪತ್ರಿಕೆ ಮೇಲೆ ಸಾಕಷ್ಟು ಭರವಸೆಯನ್ನು ಇಟ್ಕೊಂಡಿದ್ದೀವಿ. ಈ ಭಾಗದ ಬಡ ಜನರ, ದುಡಿಯುವ ಜನರ, ಕೂಲಿ ಕಾರ್ಮಿಕರ, ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಅಂಥೇಳಿ ನಾನು ಮನವಿ ಮಾಡಿಕೊಳ್ತೇನೆ. ಮತ್ತು
ಈ ಒಂದು ವಾರ್ತಾ ಭಾರತಿ ಪತ್ರಿಕೆ ಈ ಭಾಗದಲ್ಲಿ ಹೆಮ್ಮರವಾಗಿ ಬೆಳೀಲಿ ಈ ಎಲ್ಲ ತಂಡಕ್ಕೆ ನಾನು ಶುಭಾಶಯವನ್ನು ಕೋರ್ತೇನೆ. ಇಲ್ಲಿ ನಾವು ಆಗಮಿಸಿದ ಕಾರಣಪ್ಪ ಅಂದರೆ ಈಗ ನಮಗೆ ಭಾಳ ಸಂತೋಷ ಆಗಿದೆ. ಈ ವಾರ್ತಾ ಭಾರತಿ ಮುಂದಿನ ದಿನಮಾನಗಳಲ್ಲಿ ಸಾರ್ವಜನಿಕ ಕುಂದುಕೊರತೆಗಳನ್ನು ಆಲಿಸಿ ಸರ್ಕಾರ ಗಮನ ಸೆಳೆಯುವ ಕೆಲಸ ಮಾಡಬೇಕು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಸರ್ಕಾರ ಮುಂದೆ ಇಟ್ಟು ಅವರ ಕುಂದುಕೊರತೆಗಳನ್ನು ಈಡೇರಿಸಬೇಕೆಂದು ಈ ಮೂಲಕ ತಿಳಿಸಿದ್ದೇನೆ. ನನ್ನ ಹೆಸರು BK ನಾಶಿ, ಕರ್ನಾಟಕ ನ್ಯಾಯ ಕ್ರಾಂತಿ ಸಂಘಟನೆಯ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ, ಯಾದಗಿರಿ. ನಮಸ್ಕಾರ, ನಾನು ಶರಣು ದೇವ್ರಮನೆ, ನಮ್ಮ ಕರ್ನಾಟಕ ಸೈನ್ಯ ಕೆಂಬಾವಿ ಹೋಬಳಿ ಅಧ್ಯಕ್ಷರು. ಇವತ್ತು ವಾರ್ತಾ ಭಾರತಿ ನ್ಯೂಸನ್ನು ತುಂಬ ಅಚ್ಚುಕಟ್ಟು ನಡೀತಿದೆ, ಭಾಳ ಅಚ್ಚುಕಟ್ಟಾಗಿ ನಡೆಸಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ಸಂಘಟನೆ ಕಡೆನಿಂದ ಭಾಳ ಎದೆಪೂರ್ವಕ ಧನ್ಯವಾದಗಳು ಪತ್ರಿಕಾ ಸಂಪಾದಕರಿಗೆ. ಈ ವಾರ್ತಾ ಭಾರತಿಯನ್ನು ಹೀಗೆ ಇನ್ನು ಮುಂದೆ ಎತ್ತರಕ್ಕೆ ಬೆಳೀಲಿ. ಎಲ್ಲಿ ಭ್ರಷ್ಟಾಚಾರ, ಜನರು ವಿರುದ್ಧ ರಾಜಕೀಯ ಅಲ್ಲಿ ಒಂದು ಎಲ್ಲಿ ಕೆಲಸ ಅನ್ಯಾಯ ನಡೀತದೆ, ನಾವು ಕೂಡ ನಿಮ್ಮ ಬೆಂಬಲ ಕೆಂಬಾಯಿ ವತಿಯಿಂದ ನಿಮ್ಮ ಬೆಂಬಲ ಪತ್ರಿಕೆ ಇರ್ತೀವಿ ಅನ್ನೋ ತಿಳಿದು ಶರಣು ದೇವ್ರ ಮನೆ ಕೆಂಬಾಯಿ ಅಧ್ಯಕ್ಷರು.